ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಈಸಿಯಾಗಿ ಮನೆಯಲ್ಲೇ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಚಪಾತಿಯಿಂದ ಪಿಜ್ಜಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟಿನಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಲಂಚ್ ಬಾಕ್ಸಿಗೆ ಸಹ ಕೊಟ್ಟು ಕಳಿಸ್ಬೋದು ಅಥವಾ ಸ್ನ್ಯಾಕ್ಸಿಗೆ ಸಹ ಕಳಿಸ್ಕೊಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಚಪಾತಿ ಪಿಜ್ಜಾ ನೀಟಾಗಿ ಆಗುತ್ತೆ. ತುಂಬಾ ಟೈಮ್ ಏನು ತೊಗೊಳ್ಳೋದಿಲ್ಲ. ತವಾ ಮೇಲೆ ಮಾಡ್ಕೊಳ್ಬೋದು, ಓವನ್ ಇಲ್ಲ ಅಂದರೆ ಸಹ ಮಾಡ್ಕೊಳ್ಬೋದು. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ, ವಿಡಿಯೋ ಪೂರ್ತಿ ನೋಡಿ. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲಿ ಒಂದು ಚಪಾತಿಗೆ ಎಷ್ಟು ಬೇಕಷ್ಟು ಹಿಟ್ಟನ್ನು ತೊಗೊಳ್ಳೋಣ. ಈ ಹಿಟ್ಟನ್ನು ತೊಗೊಂಡು ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ರೋಲ್ ಮಾಡ್ಕೊಳ್ಬೇಕು. ಹಿಟ್ಟೆಲ್ಲ ಡ್ರೈ ಹಿಟ್ಟೇನು ಹಾಕೋದು ಬೇಡ ಇದಕ್ಕೆ. ನೋಡಿ, ಈ ಥರ ಒಂದು ಮೀಡಿಯಮ್ ಸೈಜಿಗೆ ರೋಲ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದಿಲ್ಲಿ ಚೀಸ್ ಸ್ಲೈಸನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಚೀಸ್ ಸ್ಲೈಸ್ ಆದರೂ ಹಾಕ್ಬೋದು ಅಥವಾ ತುರಿದಿರೋಂಥ ಚೀಸ್ನೇ ಸಹ ಹಾಕ್ಕೊಳ್ಬೋದು. ನಾನು ಚೀಸ್ ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮತ್ತೆ ಇದನ್ನು ಹೊತ್ಕೊಳ್ಬೇಕಾಗತ್ತೆ. ನಾವು ಯಾವ ಸೈಜಿಗೆ ಬೇಕು ಪಿಜ್ಜಾ ಅನ್ನೋದು ಆ ಸೈಜಿಗೆ ಹೊತ್ಕೊಂಡ್ರೆ ಆಯಿತು. ಆರೋಗ್ಯಕರವಾಗೂ ಇರುತ್ತೆ. ಮಕ್ಕಳಿಗೆ ಪಿಜ್ಜಾ ಟೇಸ್ಟ್ ಅಂತೂ ನೀಟಾಗಿ ಆಗುತ್ತೆ. ಇದು ಪಿಜ್ಜಾ ತಿಂದಾಗೆ ಇರುತ್ತೆ. ಏನು ಟೇಸ್ಟಲ್ಲಂತೂ ಡಿಫ್ರೆನ್ಸ್ ಇರೋದಿಲ್ಲ, ಬಟ್ ಆರೋಗ್ಯಕರವಾಗಿ ಆಗುತ್ತೆ. ಮೈದಾ ಎಲ್ಲ ಯೂಸ್ ಮಾಡದಿರೋದ್ರಿಂದ ಗೋಧಿ ಹಿಟ್ಟಿನಿಂದ ಅಲ್ವಾ, ಮಕ್ಕಳಿಗೆ ಮಾಡಿಕೊಡ್ಬೋದು ಈಸಿಯಾಗಿ. ಹೆಲ್ದಿಯಾಗಿ ಸಹ ಇರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ನಾವು ರೋಲ್ ಮಾಡ್ಕೊಂಡು ನಂತರ ಈ ಥರ ಫೋರ್ಕಲ್ಲಿ ಸ್ವಲ್ಪ ಹೋಲ್ಸ್ ಮಾಡಿ ಕೊಡಬೇಕು. ಸೊ ದಟ್ ನಾವು ಚಪಾತಿ ಉಬ್ಕೊಂಡು ಬರಬಾರ್ದು ಅಂಥೇಳಿ. ತುಂಬ ಉಬ್ತು ಅಂತಂದರೆ ಪಿಜ್ಜಾ ಚೆನ್ನಾಗಾಗೋದಿಲ್ಲ. ಅದಕ್ಕೆ ಈ ಥರ ಫೋರ್ಕಲ್ಲಿ ಹೋಲ್ಸ್ ಮಾಡಿ ಕೊಡಬೇಕು ಎಲ್ಲ ಕಡೆಯೂ ನೀಟಾಗಿ. ಈಗ ಕಾದಿರೋಂಥ ತವ ಮೇಲೆ ಎರಡು ಕಡೆ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಹೋಲ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಸೈಡಿಗೆ ಸ್ವಲ್ಪ ಹೆಚ್ಚಾಗಿ ಬೇಯಿಸ್ಕೊಳ್ಳಿ. ಪ್ಲೇನ್ ಆಗಿರೋ ಕಡೆ ಸ್ವಲ್ಪ ಕಡಿಮೆನೇ ಬಣ್ಣ ಬಂದರೆ ಸಾಕಾಗುತ್ತೆ. ಯಾಕಂದರೆ ನಾವು ಮತ್ತೆ ತವ ಮೇಲೆ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಹೋಲ್ಸ್ ಆಗಿರೋ ಕಡೆ ನಾನು ಹೆಚ್ಚಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಕಡಿಮೆನೇ ಬೇಯಿಸಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ ಮೇಲೆ ತೊಗೊಳ್ತಾ ಇದ್ದೀನಿ ನಾನು. ಒಂದು ಪ್ಲೇಟ್ ಮೇಲೆ ತೊಗೊಂಡು ಇಲ್ಲಿ ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಏನಿದೆ, ಪಿಜ್ಜಾ ಸಾಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಪಿಜ್ಜಾ ಸಾಸ್ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಅಥವಾ ಮಯೋನೈಸ್ ಇದ್ದರೆ ಮಯೋನೈಸ್ ಸಹ ಹಾಕ್ಕೊಳ್ಬೋದು. ಏನೂ ಇಲ್ಲ ಅಂತಂದರೆ ಸ್ವಲ್ಪ ಆಯಿಲು ಮತ್ತು ಉಪ್ಪು ಮತ್ತು ಖಾರ ಹಾಗೆ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಇಷ್ಟನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಟ್ರೆ ಆಗುತ್ತೆ. ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿರೋಂಥ ನಾರ್ಮಲ್ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊಜರೆಲ್ಲಾ ಚೀಸ್ ಇತ್ತಂದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ಚೀಸ್ನ ಈ ಥರ ಪೂರ್ತಿ ಚಪಾತಿ ಅಷ್ಟಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ಇದ್ರ ಮೇಲೆ ನಾನು ಕಾರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಕಾರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ತವ ಮೇಲೆ ಮಾಡೋದ್ರಿಂದ ಕಾರ್ನ್ ಅಷ್ಟಾಗಿ ಬೇಯೋದಿಲ್ಲ. ಕಡಿಮೆ ಟೈಮ್ ಇದೆಲ್ಲ ನಮಗೆ ಪಿಜ್ಜಾ ಅನ್ನೋದಾಗುತ್ತಲ್ಲ, ಆದ್ದರಿಂದ ಕಾರ್ನ್ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ, ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಬೋದು. ಮಕ್ಕಳು ಯಾವುದನ್ನು ಇಷ್ಟಪಡ್ತಾರೆ, ಈರುಳ್ಳಿ ಟೊಮೆಟೊ ಅಷ್ಟನ್ನೇ ಇಷ್ಟಪಡೋಂಗಿದ್ರೆ ಅಷ್ಟನ್ನೇ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ 3 ಥರದ್ದು ಕಲರ್ದಿಂದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆನಿಯನ್ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಇಲ್ಲಿ ನಾವು ಏನು ಚೀಸ್ ಸ್ಪ್ರೆಡ್ ಮಾಡಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿ ಅದನ್ನು ಹಾಕ್ಕೊಂಡ್ರೆ ಆಯಿತು. ಈಗ ಇಲ್ಲಿ ನಾನು ಕಾರ್ನ್ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ಲ, ಅದರಿಂದ ಕಾರ್ನ್ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ. ಅವ್ರು ಯಾವ ತರಕಾರಿ ಇಷ್ಟಪಡ್ತಾರೋ ಅದನ್ನೇ ಹೆಚ್ಚಾಗಿ ಹಾಕ್ಕೊಟ್ರೆ ಆಯಿತು. ಅದ್ರ ಮೇಲೆ ನಂತರ ಮತ್ತೆ ಸ್ವಲ್ಪ ಚೀಸನ್ನು ತುರಿದಿಟ್ಕೊಂಡಿರೋಂಥದ್ದನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ನೀವು ಇದೇ ಟೈಮಲ್ಲಿ ಬೇಕಿದ್ದರೆ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋ ಹಾಕ್ಕೊಳ್ಬೋದು ಅಥವಾ ನೀವು ಬೇಯಿಸಿದ ನಂತರನೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಬಿಸಿ ಮಾಡಿರೋಂಥ ತವ ಮೇಲೆ ಇದನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಏನು ಕಷ್ಟ ಆಗೋದಿಲ್ಲ. ಎಲ್ಲ ಕಟ್ ಮಾಡಿ ಚೀಸೆಲ್ಲ ತುರಿದು ಇಟ್ಕೊಂಡಿದ್ವಿ ಅಂದರೆ 5 ನಿಮಿಷದಲ್ಲಿ ಆಗೋಗುತ್ತೆ ಈ ಪಿಜ್ಜಾ ಅನ್ನೋದು. ಇದ್ರ ಮೇಲೀಗ ಒಂದು ಬೌಲ್ನ ನಾನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ, ಅಥವಾ ಲಿಡ್ ಸಹ ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಇಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು. ಈಗ ಇಲ್ಲಿ ನಾನು ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ಇದ್ರ ಮೇಲೆ ಮತ್ತೆ ಆರಿಗನೋ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಆರಿಗನೋ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಚಪಾತಿ ಪಿಜ್ಜಾ ಅನ್ನೋದು ರೆಡಿ ಇದೆ. ಮಕ್ಕಳು ಇಷ್ಟಪಡೋಂಥದ್ದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.